ಆಂಟಿ ಬಜ್ಜಿ ಹಾಕ್ತಿದ್ದೀರಾ? ಬಜ್ಜಿ ಬೋಂಡ ಹಾಕ್ತೀನಿ. ಹಾಲು ಬೋಂಡ, ಬಜ್ಜಿ, ವಡ. ಇದು ಬೋಂಡ ಇಷ್ಟೊತ್ತಿಗೆ ಹಾಕ್ತಿದ್ದೆ. ಯಾವ್ದು ಬೇಕ್ರಿ? ಎಲ್ಲ ಏನು ಬೇಡ, ಸುಮ್ಮನೆ ಕೇಳೋಣ ಅಂತ ಬಂದೆ. ಏನೇನು ಹಾಕ್ತಿದ್ದೀರಾ ಅಂತ. ನಿನ್ನೆ ಹಾಲು ಬೋಂಡ ಬಜ್ಜಿ, ಇದು ಮಿಕ್ಸ್ ಬೋಂಡ, ಇದು ಹಾಲು ಬೋಂಡ, ಅದು ವಡೆ, ಮೆಣಸಿನ್ಕಾಯಿ ಬಜ್ಜಿ. ನಿನ್ನೆ ಆಷಾಢ ಶುಕ್ರವಾರ ಅಲ್ವಾ, ಇದಕ್ಕೆ ಹೋಗಿದ್ದೆ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ರಶ್ ಇತ್ತು. ಬೆಳಿಗ್ಗೆ 3 ಗಂಟೆಗೆ ಎದ್ದೋಗಿದ್ದೆ. ಮುಗಿಸ್ಕೊಂಡು ಬರೋದೇ 11 ಗಂಟೆ ಆಗೋಯ್ತು ಬೆಂಗಳೂರಿಗೆ ಬರೋದು. ಅದಕ್ಕೆ ಹೇಳಿದ್ರಲ್ಲ ಊಟಕ್ಕೆ ಮುತ್ತೈದರಿಗೆ 5 ಜನಕ್ಕೆ ಊಟಕ್ಕೆ ಹಾಕಿ ಅಂತ ಹೇಳಿದ್ರಲ್ಲ. ನೆನೆ ಕರೆದೋಗಿದ್ದೆ ನಿಮ್ಮನ್ನ. ಇದೆ ಊಟಕ್ಕೆ ಬನ್ನಿ ಅಂತ ಹೇಳೋದೆ. ಸರಿ ಆಯಿತು ಅಂತಂದ್ರಿ. ನಿನ್ನೆ ಒಂದು 12:30 1 ಗಂಟೆ ಟೈಮಲ್ಲಿ. ನೀವು ಬರಲೇ ಇಲ್ಲ. ನಾನು ಒಂದು ಅಡುಗೆ ಎಲ್ಲ ಮಾಡಿದ್ದೆ. ಅನ್ನ ಸಾಂಬಾರು, ಚಿತ್ರಾನ್ನ, ಪಲ್ಯ, ಕೋಸಂಬರಿ ಎಲ್ಲ. ನಮ್ಮ ಮನೇಲೆಲ್ಲ ಊಟಕ್ಕೆ ಕೊಡು ಅಂದರೂ ಕೊಟ್ಟಿಲ್ಲ. ಇನ್ನೂ ಬರ್ತಾರೆ ಊಟಕ್ಕೆ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ ಎಲ್ಲನೂ. 12 ಗಂಟೆಗೆ ಬಂದಿದ್ರಂತ ಊಟಕ್ಕೆ ಕರೆಯಕ. ಬರ್ತೀನಂತ ನನಗೆ ಯಾವ ದ್ಯಾಸನೇ ಇಲ್ಲ ಅಲ್ಲ. ನಾವಿಬ್ಬರು ಇರ್ತೀವಿ ಅಂಗಡಿಯಲ್ಲಿ. ಹೌದಾ? ನೆನೆ ಕರ್ದೋದೆ, ನೀವು ಬಂದೇ ಇಲ್ಲ. ಇಟ್ಟಿರೋದೆ ನೆನೆ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಟ್ಟಿದೆ. ನನಗಂತೂ ತುಂಬ ಬೇಜಾರಾಗೋಯ್ತು. ಇಲ್ಲಿ ಪಕ್ಕದಲ್ಲಿ ಯಾರನ್ನ ಜೊತೆಗೆ ಬಂದ್ರೆ ಬರ್ತಿದ್ದೆ. ಇಲ್ಲಿ ಬ್ರಾಂಚ್ ಪರಿಚಯ ಯಾರು ಬರ್ತದಲ್ಲ. ಅಲ್ಲ, ನಾನು ಅವ್ರನ್ನ ಕರೀಲಿಲ್ಲ, ನಿಮ್ಮನ್ನ ಮಾತ್ರ ಕರೆದಿದ್ದು ನಿನ್ನೆ. ಅವ್ರ ಪರಿಚಯ ಇಲ್ಲ. ಇಲ್ಲಿ ಅಂಗಡಿಗೆ ಬರ್ತಿದ್ನಲ್ಲ, ನಿಮ್ಮನ್ನ ಕರೆದೆ. ಇವಾಗ ಏನು ಗೊತ್ತಾ, ನಿನ್ನೆ ಮಾಡಿರೋದೆಲ್ಲ ಹಂಗೆ ಇದೆ ಮನೇಲಿ. ನನಗಂತೂ ಬಿಸಾಕಕ್ಕಂತೂ ಇಷ್ಟ ಇಲ್ಲ. ಬರ್ತೀರಾ ಇವಾಗಾದ್ರೂ? ಹಾಂ, ಆಗಲ್ಲ ಮೇಡಮ್, ಟೈಮ್ ಇರಲ್ಲ. ಎಲ್ಲ ಅಳಿಸೋಗ್ಬಿಟ್ಟಿದೆ. ಅಳಿಸೋದ್ರೆ ಬಿಟ್ಟಾಕದೆ. ಈಗ ಬನ್ನಿ ಊಟ ಮಾಡೋದಕ್ಕೆ. ನನಗೆ ಬಿಸಾಕಕ್ಕೆ ಇಷ್ಟ ಇಲ್ಲ. ಯಾವಾಗ ಹೇಳಿರಿ? ನಿನ್ನೆ ಬಂದ್ಬಿಟ್ಟು ಹೋಗಿದ್ದೀನಿ. ನಮ್ಮ ಹಸ್ಬೆಂಡ್ಗೂ ಸಹ ಊಟ ಕೊಟ್ಟಿಲ್ಲ ನಾನು. ಈಗೆಲ್ಲ ಅಳಿಸೋಗಿದೆ. 600 ರೂಪಾಯಿ 700 ರೂಪಾಯಿ ಖರ್ಚು ಮಾಡಿದ್ದೀನಿ. ಈ 3ನೇ ಬೀದಿಲಿರೋದು. ಈ ರೋಡ್ ಬಿಟ್ಟು ನೆಕ್ಸ್ಟು. ನಾನು ನಿನ್ನೆ ಹೋಗಿದ್ದೀನಿ ಊಟಕ್ಕೆ ಬನ್ನಿ ಅಂತ. ಇವಾಗ ಅಳಿಸೋಗಿದೆ. ಬರ್ತೀರಾ ಬರಲ್ವಾ ಅಷ್ಟು ಹೇಳಿ. ಈಗ ಬಂದು ತಿನ್ಬೇಕು ನೀವು. ಇಲ್ಲ, 600 ರೂಪಾಯಿ 700 ರೂಪಾಯಿ ಖರ್ಚಾಗಿದೆ. ಇಲ್ಲ, ದುಡ್ಡು ಕೊಡಿ. ಇವ್ರಿಗೆ ಹೇಳ್ತಾ ಇರೋದು. ನಿಮ್ಮ ನೋಡ್ಲಿಲ್ಲ ನಾನು. ನಿನ್ನೆ ಆಂಟಿಗೆ ಹೇಳೋದೆ. ಇವಾಗ ಬನ್ನಿ, ನೀವು ಜೊತೆಗೆ ಬನ್ನಿ. ಜಾಸ್ತಿ ಆಗ್ಬಿಟ್ಟಿದೆ ಊಟ. ಹೌದು, ಇವಾಗ ಎಲ್ಲ ಅಳಿಸೋಗಿದೆ. ಊಟ ಅಲ್ಲ, ಅಳಿಸೋಗಿರೋನ ತಿನ್ನಕ್ ಬಂತಾಳಲ್ಲ ಅಕ್ಕ. ನಾವೇನ್ ಗತಿ ಇಲ್ವಾ ಅಳಿಸೋಗಿರೋನ ತಿನ್ನಕ್ ಇವಳ ಹತ್ರ? ನನಗೆ ಅದನ್ನ ಅನ್ನ ಎಲ್ಲ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ. ಪಾಪು ಅಳ್ತಿದೆ. ಬನ್ನಿ, 5 ನಿಮಿಷ ಆಫ್ ಮಾಡಿ ಬನ್ನಿ. ಕರ್ಕೊಂಡು ಹೋಗ್ತೀನಿ. ಕಂಪ್ಲೇಂಟ್ ಕೊಡಲ್ಲ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಹೇಳ್ತೀನಿ. ಯಾರು ಹೇಳಿದ್ರು, ಯಾವಾಗ ಹೇಳಿದ್ರು ಬಂದು ತಮಾಷೆ ಹಚ್ತಿದ್ರೆ ಇಲ್ಲಿ. ಒಂದ್ ನಿಮಿಷ ರೀ, ಯಾರು ತಾನೇ ಹೇಳಿದ್ರು? ದೇಹ ಎಲ್ಲ ಇಲ್ಲೇ ಕುತ್ಕೊಂಡಿದೀವಿ. ಅನ್ನದ ಬೆಲೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿಲ್ವಾ? ಮತ್ತೆ ನಾನು ಅನ್ನ ಬಿಸಾಕಕ್ ವೇಸ್ಟ್ ಇಲ್ಲ. ನಮ್ಗೂ ಇಷ್ಟ ಇಲ್ಲ ರೀ, ನಮ್ಗೂ ಗೊತ್ತು. ನಾವು ಕೇಜ್ ಗಟ್ಲೆ ಹೊಲದಲ್ಲಿ ಹೂಳ್ ಬಿಟ್ಟು ತೆಗಿಯೋರು ನಾವು. ನಾವು ರೈತರೇನೆ. ಆಯ್ತಾ? ನಾವು ರೈತರೇನೆ. ಸುಮ್ನೆ ಯಾವಾಗ ಹೇಳಿದ್ರಿ ಅಂತ ಊಟಕ್ಕೆ ಬನ್ನಿ ಅಂತ ಹೇಳಿದ್ರೆ ನೈಟ್ವರೆಗೂ ಇಲ್ಲೇ ಇರ್ತೀವಿ. ಯಾರು ಹೇಳಿಲ್ವಾ? ನಡಿ ನಡಿ. ಚೆನ್ನಾಗಿದ್ದೀನಿ. ಇವಾಗ ಊಟಕ್ಕೆ ಬನ್ನಿ ಸಾಕು. ಬರ್ಬೇಕು ಅಂದೆ. ಏನಕ್ಕೆ ಬರ್ಬೇಕು? ನೀವು ಬರ್ಬೇಡಿ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಾನು ನೆನ್ನೆ ಕರೆದಿದ್ದೆ, ಬಂದಿಲ್ಲ. ಸುಮ್ನೆ ಹೋಗ್ರಿ. ಸುಮ್ನೆ ನಡಿ. ಬನ್ನಿ ಆಂಟಿ. ನಿನ್ನೆ ಎಲ್ಲ ಪೂಜೆ ಮಾಡೋಷ್ಟಲ್ಲೇ ಲೇಟ್ ಆಗೋಯ್ತು. ನೀವು ಬರ್ಲಿ. ಇಷ್ಟು ಸಪ್ಪಾಕಿ ಬಿಡಿಸ್ಕೊಂತ ಇಲ್ಲೇ ಕುಂತಿದ್ದೀವಿ. 1 2 3 4 Bakra, Bakra. Feel the rhythm, screw your mind, check the baby. Come on, Bakra, Bakra. ದಯವಿಟ್ಟು ಕ್ಷಮಿಸಿ. ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ ನಿಮಗೆ. ಮೇಡಮ್, ಖುಷಿ ಆಯ್ತು. ಇದು ಮನಿತ್ ಎಂಟರ್ಪ್ರೈಸಸ್ ಶ್ರೀನಗರ
ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ, ಸಾಕ್ಷಾತ್ ಶ್ರೀಕೃಷ್ಣನೇ ಶ್ಲೋಕಾರ್ಥ ವಿವರಿಸುವ ಅದ್ಭುತ AI ತಂತ್ರಜ್ಞಾನ. ಇದು ನಿಮಗೆ. ಅವರು ಸಡನ್ ಆಗಿ ಬಂದು ಅನ್ನ ತಿನ್ ಬನ್ನಿ ಅಂದ್ರಲ್ಲ, ಏನ್ ಅನಿಸ್ತು ಆಂಟಿ ನಿಮ್ಗೆ? ಇಲ್ರಿ, ಇದು ಆಷಾಢ ಶುಕ್ರವಾರ ಅಂತ ಕೆಲವರು ಮಾಡ್ತಿರ್ತಾರಲ್ಲ ಪೂಜೆ, ನಾನೇನು ಮರ್ತಿರ್ಬೋದೇನೋ ಅಂತ ನಿಧಾನ ಕೇಳಕತ್ತಿದ್ದೆ. ಆದ್ರೂ ಸೊಪ್ಪು ಬಿಡಿಸಿ ಅಂತ ಇಲ್ಲೇ ಕುಂತಿದ್ದೀವಲ್ಲ ಬಜ್ಜಿ ಬೋಂಡ ಮಾಡಕ, ಅವಾಗ ನನ್ಗೆ ಯಾವಾಗ ಬಂದಿದ್ರು ಇವರು ಎಲ್ಲ ಸುಳ್ಳು ಹೇಳ್ತಾರೆ, ಯಾಕೆ ಯಾಮರ್ಸಕ್ ಬಂದಿದ್ದಾರ ಅಂತ ಆಯ್ತು. ಆದ್ರೂ ನಮ್ ಪ್ರೋಗ್ರಾಮ್ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ನಕ್ಕಿದ್ರಿ ಅಲ್ಲ, ಖುಷಿ ಆಯ್ತಲ್ಲ. ಇದೆ ನಮ್ ಕಾರ್ಯಕ್ರಮದ ಉದ್ದೇಶ. ಖುಷಿ ಆಯ್ತು. ಆ ಟಿವಿಯಲ್ಲಿ ನೋಡ್ತಾ ಇದ್ದೀವಲ್ಲ, ಈಗ ರಿಯಲ್ ಆಗಿ ನೋಡಿದೆ ನೋಡಿ. ಥ್ಯಾಂಕ್ ಯು ಮೇಡಮ್.